ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 34. ಮಾನ ಗ್ರಾಮ ಕಣ್ಣಿಗೆ ಕಾಣುತ್ತಾ ಇದ್ದ ದೂರ ಅಂದುಕೊಳ್ಳುವಾಗಲೂ ಸಾಕಷ್ಟು ದೂರವೇ ಇದ್ದಿತು. ಅಲ್ಲಿಂದ ಹೊರಡುವಾಗ ವಾಸುದೇವ ಹೇಳಿದ್ದರು, ನಿನಗೆ ಎಲ್ಲಿ ಸರಿ ಅನ್ನಿಸಲ್ಲವೋ ಅಲ್ಲಿಂದ ಹಿಂದೆ ಬಂದು ಬಿಡು. ಹೊರಗಿನ ಪ್ರಪಂಚ ನಿನಗೆ ಈಗ ಹೊಂದಿಕೆ ಆಗುವುದು ಕಷ್ಟ ಎಂದು. ತನ್ನನ್ನು ಬಿಟ್ಟು ಹೋಗುವಾಗ ದಾದಾ ಸಹ ನನ್ನನ್ನು ಕರುಣೆಯಿಂದ ನೋಡಿದ. ಆದರೆ ಅವನು ಮಾತನಾಡುವುದಿಲ್ಲ. ಮಾತು ಗೊತ್ತಿದ್ದಾಗಲೂ ಅವನು ಮಾತನಾಡುವುದಿಲ್ಲ ಅನ್ನುವುದು ವಿಶೇಷವೇ. ಕಣಿವೆಯ ಎತ್ತರ ಹತ್ತುತ್ತಾ ಇರುವಾಗಲೂ ಕೊಂಚವೂ ಆಯಾಸ ಅನ್ನಿಸುತ್ತಿಲ್ಲ. ಏರುದಾರಿಯಲ್ಲೂ ತನ್ನದು ವೇಗದ ನಡಿಗೆಯೇ. ಬಹುಶಃ ಇಷ್ಟು ದಿನ ಅನಂತ ಕಣಿವೆಯ ಶುದ್ಧ ಗಾಳಿ, ಆಹಾರ ಎಲ್ಲವೂ ನನ್ನ ದೇಹವನ್ನು ಚುರುಕಾಗಿ ಇಟ್ಟಿದೆ ಅನ್ನಿಸುತ್ತದೆ. ಊರ ಒಳಗೆ ಬರುವಾಗ ಅಕ್ಷಯನಿಗೆ ಗೊತ್ತಾಯಿತು, ತಾನು ಬಂದಿರುವುದು ಮಾನಗ್ರಾಮ. ಓಹೋ, ಒಳ್ಳೆಯದೇ ಆಯಿತು. ಸೀದಾ ಸುರಿಂದರ್ ದೊಡ್ಡಪ್ಪನಲ್ಲಿ ಹೋಗುವುದು. ಅಭಾ ಈಗ ಎಲ್ಲಿದ್ದಾನೋ ಅಥವಾ ಎಲ್ಲಿಯಾದರೂ ಸುತ್ತಾಟ ಎಂದು ಹೋಗಿರುವನೋ ತಿಳಿಯದು. ಅವನಿಂದ ನನಗೆ ಒಳ್ಳೆಯ ಅನುಭವ ಆಯಿತು. ಅಪ್ಪ ಅಮ್ಮನಿಗೆ ಪಾಪ ಬೇಗ ಬರುವುದಾಗಿ ತಿಳಿಸಿದ್ದೆ. ಆದರೆ ತುಂಬ ದಿನ ಆಗಿ ಹೋಯಿತೇನೋ. ಅವರು ಏನೆಂದು ಭಾವಿಸಿರುವರೋ ಪಾಪ. ಊರೊಳಗೆ ಗಮನಿಸಿದ. ಎಂಥದೋ ತುಂಬ ಬದಲಾವಣೆ ಅನ್ನಿಸಿತು. ಎದುರಿಗೆ ಕೆಲವರು ಸಿಗುವಾಗಲೂ ಅವರೆಲ್ಲ ಎಂಥದೋ ಆಧುನಿಕ ಬಟ್ಟೆಗಳನ್ನು ಧರಿಸಿದ್ದರು. ಸುರಿಂದರ್ ದೊಡ್ಡಪ್ಪನ ಹೋಟೆಲ್ ಹುಡುಕಿ ಹೊರಟ. ಅಲ್ಲಿ ಹೋದರೆ ನನ್ನ ಸೂಟ್ ಕೇಸ್, ಪರ್ಸ್, ಸ್ವಲ್ಪ ಹಣ ಎಲ್ಲ ಸಿಗಬಹುದು. ನೋಡಬೇಕು, ಬೆಂಗಳೂರಿಗೆ ಹೋಗಲು ಸಾಕಾಗಬಹುದು. ಅಕ್ಷಯ್ ಚಿಂತಿಸುತ್ತಾ ಹೋಟೆಲ್ ಇದ್ದ ಜಾಗಕ್ಕೆ ಬಂದವನು ಬೆರಗಾಗಿ ನಿಂತು ಬಿಟ್ಟ. ಇದೇನು ಇಷ್ಟೊಂದು ಬದಲಾವಣೆ? ಮೊದಲು ಇದ್ದ ಹಳೆಯ ಹುಲ್ಲು ಹೊದಿಸಿದ ಕರಿಮರದ ಬೆಂಚುಗಳ ಹೋಟೆಲ್ ಏನಾಯಿತು? ಈಗ ಇದ್ಯಾವುದೋ ಇಟ್ಟಿಗೆ ಬಳಸಿ ಕಟ್ಟಿದ ಕಟ್ಟಡ. ಮದ್ರಾಸ್ ಟೆರೇಸ್ ಅನ್ನುವರಲ್ಲ, ಆ ರೀತಿಯ ಕಟ್ಟಡ. ಎದುರಿಗೆ ಗಾಜಿನಿಂದ ಮಾಡಿದ ಪೆಟ್ಟಿಗೆಯ ಮೇಲೆ ಜೋಡಿಸಿದ ಬಾಟಲ್ಗಳು, ಒಳಗೆ ಬಣ್ಣ ಬಣ್ಣದ ಬಿಸ್ಕೆಟ್ ಪೊಟ್ಟಣಗಳು. ನೋಡಿದ ಹಳೆಯ ಸೌದೆ, ಒಲೆ ಯಾವುದೂ ಕಾಣುತ್ತಿಲ್ಲ. ಕಾಫಿ ಟೀ ಮಾಡಲು ಎಂಥದೋ ಹೊಸ ರೀತಿಯ ಸ್ಟೌವ್ಗಳು. ಅವನಿಗೆ ಅರ್ಥವಾಗಲಿಲ್ಲ ಇಷ್ಟೊಂದು ಬದಲಾವಣೆ. ಪಕ್ಕದಲ್ಲಿದ್ದವರನ್ನು ಪ್ರಶ್ನಿಸಿದ. ಬಾಬು, ಇದು ಮಾನಗಾಂವ್ ಅಲ್ಲವೇ? ಅವರು ಇವನ ಮುಖ ವಿಚಿತ್ರವಾಗಿ ದಿಟ್ಟಿಸಿದರು. ನೋಡಿ, ಬೋರ್ಡ್ ಬರೆದಿರುವುದು ಕಾಣುತ್ತಾ ಇಲ್ಲವೇ ಎಂದರು. ಹೋಟೆಲ್ ಮುಂದೆ ಇದ್ದ ಬೋರ್ಡ್ ಗಮನಿಸಿದ. ಆಂಗ್ಲದಲ್ಲಿ ಸ್ಪಷ್ಟವಾಗಿ ಬರೆದಿದ್ದರು, ಲಾಸ್ಟ್ ಟೀ ಶಾಪ್ ಆಫ್ ಇಂಡಿಯಾ. ಹಾಗೆ ಹಿಂದಿಯಲ್ಲಿ ಸಹ ಭಾರತದ ಕಡೆಯ ಟೀ ಅಂಗಡಿ ಎಂದು ಕೆಳಗೆ ಮಾನಹಳ್ಳಿಯ ವಿವರ. ಅಕ್ಷಯ್ಗೆ ಏನೂ ತೋಚಲಿಲ್ಲ. ಅಂಗಡಿಯ ಒಳಗೆ ಬಂದು ಕೌಂಟರಿನಲ್ಲಿ ಕುಳಿತಿದ್ದ ಯುವಕನನ್ನು ಕೇಳಿದ. ಇಲ್ಲಿ ಸುರಿಂದರ್ ದೊಡ್ಡಪ್ಪ ಎನ್ನುವರು ಇದ್ದರೂ ಈಗ ಅವರು ಎಲ್ಲಿ ಹೋದರು? ಆ ಯುವಕ ಅಕ್ಷಯ್ನನ್ನು ಆಶ್ಚರ್ಯದಿಂದ ನೋಡಿದ. ನಿಮಗೆ ಏನು ಬೇಕಿತ್ತು? ಸಮೋಸ ಕೊಡಲಾ, ಟೀ ಬೇಕಾ? ಅಕ್ಷಯ್ ಮತ್ತೆ ಕೇಳಿದ. ಅಲ್ಲ, ಇಲ್ಲಿ ಸುರಿಂದರ್ ಎನ್ನುವರು ಇದ್ದರು. ನಾನು ಅವರನ್ನು ಭೇಟಿ ಮಾಡಲು ಸಾಧ್ಯವೇ? ಈಗ ಆ ಯುವಕ ಕೇಳಿದ. ಒಳಗೆ ಇದ್ದಾರೆ, ಅವರಿಂದ ನಿಮಗೇನಾಗಬೇಕಿತ್ತು? ಅಕ್ಷಯ್ಗೆ ಸ್ವಲ್ಪ ಸಮಾಧಾನ ಆಗಿ ಹೇಳಿದ. ಹಾಗಲ್ಲ, ಅವರನ್ನು ಸ್ವಲ್ಪ ಕರೆಯಿಸಿ ಮಾತನಾಡಬೇಕು. ಆ ಯುವಕ ಅಲ್ಲಿದ್ದ ಹುಡುಗನಿಗೆ ಹೇಳಿದ. ಒಳಗೆ ಹೋಗಿ ದಾದಾ ಎದ್ದಿದ್ದರೆ ಅವರಿಗೆ ಹೇಳು, ಯಾರೋ ಅವರ ಭೇಟಿಗೆ ಬಂದಿರುವರು ಎನ್ನುತ್ತಾ. ಅಕ್ಷಯ್ ಕಡೆ ತಿರುಗಿ, ನಿಮ್ಮ ಹೆಸರೇನು ಎಂದು ಕೇಳಿದ. ನಂತರ ಹುಡುಗನಿಗೆ ಹೇಳಿದ. ಹೇಳೋ, ಯಾರೋ ಅಕ್ಷಯ್ ಎನ್ನುವರು ಬಂದಿರುವರು. ಹುಡುಗ ಒಳಗೆ ಹೋದ. ಆ ಯುವಕ ಕೇಳಿದ, ಅವರಿಂದ ನಿಮಗೆ ಏನಾಗಬೇಕಿತ್ತು? ಅಕ್ಷಯ್ ಗೊಂದಲದಲ್ಲಿ ಹೇಳಿದ. ಇಲ್ಲ, ನಾನು ಕೆಲ ದಿನಗಳ ಹಿಂದೆ ಅವರನ್ನು ಭೇಟಿ ಮಾಡಿದ್ದೆ. ಆ ಯುವಕ ಮತ್ತೆ ಅಕ್ಷಯ್ ಮುಖವನ್ನು ವಿಚಿತ್ರವಾಗಿ ನೋಡಿ ಸುಮ್ಮನಾದ. ಕೆಲ ಕಾಲ ಕಳೆಯಿತು. ಒಳಗಿನಿಂದ ವೃದ್ಧರೊಬ್ಬರು ಕೋಲು ಊರುತ್ತಾ ಹೊರಗೆ ಬಂದರು. ಪಕ್ಕದಲ್ಲಿ ಹುಡುಗ ಇದ್ದ. ಅವನು ವೃದ್ಧರನ್ನು ಅಕ್ಷಯ್ ಎದುರಿಗೆ ಕರೆತಂದು, ಇವರೇ ನಿಮ್ಮನ್ನು ಕೇಳುತ್ತಾ ಇರುವುದು ಎಂದ. ವೃದ್ಧರು ಅಕ್ಷಯ್ನ ಮುಖವನ್ನು ನೋಡುತ್ತಾ ಇದ್ದರು. ಅಕ್ಷಯ್ ದಂಗಾಗಿ ಹೋಗಿದ್ದ. ಇದೇನು ಸುರಿಂದರ್ ದೊಡ್ಡಪ್ಪ ಎಂದರೆ ಇಷ್ಟೊಂದು ವಯಸ್ಸಾಗಿರುವರು ಬಂದರಲ್ಲ. ಅವರ ಮುಖವನ್ನೇ ದಿಟ್ಟಿಸಿದ. ಅವನಿಗೆ ಕೊಂಚ ಗುರುತು ಹತ್ತಿತು. ನಿಜ, ಇವರು ಸುರಿಂದರ್ ದೊಡ್ಡಪ್ಪ. ಆದರೆ ತೀರಾ ವಯಸ್ಸಾಗಿ ಹೋಗಿರುವಂತೆ ಕಾಣುತ್ತಾ ಇದ್ದಾರೆ. ಇಷ್ಟು ಬೇಗ ಏನಾಯಿತು? ಬಹುಶಃ ಏನಾದರೂ ಕಾಯಿಲೆ ಬಂದಿತ್ತೋ ಏನೋ. ವೃದ್ಧರು ಅಕ್ಷಯನ ಮುಖ ನೋಡುತ್ತಾ ನುಡಿದರು. ಯಾರು ನೀವು? ನನ್ನಿಂದ ಏನಾಗಬೇಕಿತ್ತು? ಅವರ ಧ್ವನಿ ನಡುಗುತ್ತಾ ಇದ್ದಿತು. ಅಕ್ಷಯ್ ಹೇಳಿದ. ಸುರಿಂದರ್ ದೊಡ್ಡಪ್ಪ, ನಾನು ಅಕ್ಷಯ್, ನಿಮ್ಮ ಮನೆಯಲ್ಲಿ ಇದ್ದವನು. ಮರೆತು ಬಿಟ್ಟಿರಾ? ಅಭಾ ಜೊತೆ ಹೊರಟೆ. ಅವನು ನಾನು ಕಡೆಯಲ್ಲಿ ಬೇರೆ ಆದೆವು. ಅವನು ತಿರುಗಿ ಬಂದನೇನು? ಇಲ್ಲೇ ಇರುವನೆ? ಸುರಿಂದರ್ ದೊಡ್ಡಪ್ಪ ಈಗ ಸ್ಥಿರವಾಗಿ ನಿಂತು ಬಿಟ್ಟ. ಅವನಿಗೆ ಸಂದರ್ಭ ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯವಾಯಿತು. ಅಕ್ಷಯ್ ಮತ್ತು ಅಭಾ ಜೊತೆಯಾಗಿ ಹೋದ ಆ ದಿನ ನೆನಪಿದೆ.
ಅದು ಎಷ್ಟು ವರ್ಷವಾಯಿತೋ ಲೆಕ್ಕ ಸಿಗುತ್ತಾ ಇಲ್ಲ. ಆದರೆ ತೀರಾ ವಿಚಿತ್ರ ಎಂದರೆ ಅಂದು ಹೋದ ಹುಡುಗ ಇಂದು ಎದುರು ನಿಂತಿರುವ. ಆದರೆ ಅವನ ಎಳೆ ವಯಸ್ಸಿನಲ್ಲಿ ಏನೂ ಬದಲಾವಣೆ ಇಲ್ಲ. ಆ ದಿನ ಹೋಗುವಾಗ ಹೇಗಿದ್ದನೋ ಹಾಗೇ ಇರುವನು, ಅಥವಾ ಇನ್ನೂ ಸ್ವಲ್ಪ ಚಿಕ್ಕವನಾಗಿ ಕಾಣುತ್ತಾ ಇರುವನು. ಆಗ ಇದ್ದ ಕೇಶಶೈಲಿ ಮಾತ್ರ ಬದಲಾಗಿದೆ. ಈಗ ಹಿಂದೆ ಉದ್ದನೆ ಕೂದಲು ಬೆಳೆದಿದ್ದು ಅದನ್ನು ಗಂಟು ಹಾಕಲಾಗಿದೆ. ಕೂದಲು ಕಪ್ಪಗೆ ಮಿಂಚುತ್ತಾ ಇದೆ. ಮುಖ, ಕಣ್ಣು ಎಲ್ಲದರಲ್ಲೂ ಹೊಳಪು. ಇದು ಹೇಗೆ ಸಾಧ್ಯ? ಅಲ್ಲದೆ ಇವನ ಜೊತೆ ಹೋದ ಅಭಾಯಲ್ಲಿ? ಸುರಿಂದರ್ ವಯಸ್ಸಾದವನಾಗಿರುವ ಕಾರಣ ಪ್ರತಿಕ್ರಿಯಿಸಲು ಸ್ವಲ್ಪ ಕಾಲವಾಯಿತು. ಅಕ್ಷಯ್ ಅವನ ಮುಖವನ್ನು ನೋಡುತ್ತಿದ್ದ. ಸುರಿಂದರ್ ಹೇಳಿದ, ಮಗು, ನೀನಾ? ಅಭಾ ಜೊತೆ ಹೋದವನಲ್ಲವೇ? ಇಲ್ಲಿ ಮಾತು ಬೇಡ, ಬಾ ಒಳಗೆ ಹೋಗೋಣ. ಒಳಗೆ ಹೋಗುತ್ತಾ ಹುಡುಗನಿಗೆ ಹೇಳಿದ, ಒಳಗೆ ಒಂದು ಟೀ ಕಳಿಸು ಇವರಿಗೆ. ಕೌಂಟರಿನಲ್ಲಿ ಕುಳಿತಿದ್ದ ವ್ಯಕ್ತಿ ಆಶ್ಚರ್ಯದಿಂದ ನೋಡುತ್ತಿದ್ದ. ಒಳಗಿನ ಕೊಠಡಿ ತಲುಪಿದ ಅಕ್ಷಯ್. ಒಳಗೆ ಎಲ್ಲವೂ ಆಧುನಿಕವಾಗಿದೆ. ಆಗಿದ್ದ ಗುಡಿಸಲಿನಂತಹ ಮನೆಯಾಗಲಿ ಹಳೆಯ ಮಂಚವಾಗಲಿ ಯಾವುದೂ ಇಲ್ಲ. ರೂಮಿನಲ್ಲಿ ಮಂಚ ಒಂದು ಹಾಕಿದ್ದು, ಎದುರಿಗೆ ಕುರ್ಚಿಗಳು ಇದ್ದವು. ಅಕ್ಷಯ್ ನೋಡಿದ. ಬಣ್ಣ ಬಣ್ಣದ ಕುರ್ಚಿಗಳು. ಇವು ಕಬ್ಬಿಣದ ಕುರ್ಚಿ ಅಲ್ಲ, ಬೆತ್ತವೂ ಅಲ್ಲ. ಇದೇನು? ಕುಳಿತುಕೋ ಮಗು, ಸುರಿಂದರ್ ಹೇಳಿದ. ಅಕ್ಷಯ್ ಕೇಳಿದ, ದೊಡ್ಡಪ್ಪ, ಇದೇನು ಕುರ್ಚಿ ಹೀಗಿದೆ? ಇದೆಂಥದು? ಅಲ್ಲದೆ ಟೀ ಅಂಗಡಿ ಎಲ್ಲ ಹೊಸದಾಗಿದೆ. ಯಾವಾಗ ಕಟ್ಟಿಸಿದೆ? ಅವರೆಲ್ಲ ಯಾರು? ಮಗು, ಇದು ಪ್ಲಾಸ್ಟಿಕ್ ಕುರ್ಚಿಗಳು. ಇದೆಲ್ಲ ಬಿಡು, ನಂತರ ಹೇಳುವೆ. ಅಬಾ ಎಲ್ಲಿ ಹೋದ? ಅಕ್ಷಯ್ಗೆ ಆಶ್ಚರ್ಯವಾಗಿತ್ತು. ಅವನು ಪ್ಲಾಸ್ಟಿಕ್ ಬಕೆಟ್ ಹೊಸದಾಗಿ ಬಂದಿದ್ದು ನೋಡಿದ್ದ. ಅದನ್ನು ಸರ್ಫ್ ಪೌಡರ್ ಕೊಳ್ಳುವಾಗ ಕೊಡುತ್ತಾ ಇದ್ದರು. ಆದರೆ ಪ್ಲಾಸ್ಟಿಕ್ ಕುರ್ಚಿ ನೋಡಿರಲಿಲ್ಲ. ಹೇಳಿದ, ದೊಡ್ಡಪ್ಪ, ನಾನು ಮತ್ತು ಅಭಾ ಇಲ್ಲಿಂದ ಎಲ್ಲೆಲ್ಲೋ ಸುತ್ತಾಡಿದೆವು. ಕಡೆಗೆ ಅವನು ನನ್ನನ್ನು ಇನ್ನೆಲ್ಲಿಗೋ ಕಳಿಸಿದ. ನಾನು ಅವನನ್ನು ಮತ್ತೆ ಭೇಟಿ ಮಾಡಲಾಗಲಿಲ್ಲ. ಇಲ್ಲಿ ಬಂದಿರುವನೆಂದು ತಿಳಿದೆ. ಸುರಿಂದರ್ ಯೋಚಿಸುತ್ತಾ ಕುಳಿತಿದ್ದ. ಸ್ವಲ್ಪ ಹೊತ್ತು ಬಿಟ್ಟು ಕೇಳಿದ, ಅಕ್ಷಯ್, ನೇರ ಉತ್ತರ ಹೇಳು. ನೀನು ಹಾಗೂ ಅಬಾ ಶಾಂಗ್ರಿಲ್ಲಾ ಕಣಿವೆಗೆ ಹೋಗಿದ್ದೀರಾ? ಅಕ್ಷಯ್ ಈಗ ಮೌನವಾದ. ಈಗ ಏನು ಉತ್ತರ ಹೇಳುವುದು? ಸುರಿಂದರ್ ಕೈಲಿ ಮುಚ್ಚಿಡಲು ಸಾಧ್ಯವಿಲ್ಲ. ಆದರೆ ಅಲ್ಲಿನ ವಿಷಯ ಹೊರಗೆಲ್ಲೂ ಹೇಳುವುದಿಲ್ಲ ಎಂದು ವಾಸುದೇವರವರ ಕೈಲಿ ಒಪ್ಪಿರುವೆ. ದೊಡ್ಡಪ್ಪ, ನಾನು ಆ ವಿಷಯ ಮಾತನಾಡುವ ಹಾಗಿಲ್ಲ. ಏನು ಮಾಡಲಿ? ನಾನು ಬಹುಶಃ ಅಬಾ ಹಿಂದೆ ಬಂದಿರಬಹುದು ಎಂದು ಮಾಡಿದ್ದೆ. ಆದರೆ ಅವನು ಸಹ ಅಲ್ಲೇ ಇರಬಹುದು ಅನ್ನಿಸುತ್ತಿದೆ. ಸುರಿಂದರ್ ಈಗ ಮೌನವಾದ. ಅವನು ತನ್ನೊಳಗೆ ಗೊಣಗುತ್ತಿದ್ದ. ಅಬಾ, ಅಬಾ, ನನ್ನ ಅಬಾ. ಮತ್ತೆ ಕೇಳಿದ, ಸರಿ, ಹಾಗಿದ್ದರೆ ನೀನು ಮತ್ತೆ ಹಿಂದೆ ಏಕೆ ಬಂದೆ? ನೀನೇ ಅಲ್ಲಿಂದ ಹೊರಬಿದ್ದು ಬಂದೆಯಾ? ಅವರೇ ಕಳಿಸಿದರಾ? ಅಕ್ಷಯ್ ಹೇಳಿದ, ಇಲ್ಲ ದೊಡ್ಡಪ್ಪ, ಇದು ನನ್ನದೇ ನಿರ್ಧಾರ. ಅದು ಏಕೋ ಎಲ್ಲವನ್ನೂ ಮತ್ತೆ ನೋಡಬೇಕು ಅನ್ನಿಸಿತು. ಹಾಗಾಗಿ ಹಿಂದೆ ಬಂದೆ. ಅಪ್ಪ, ಅಮ್ಮ, ಮನೆ ಎಲ್ಲವೂ ನನ್ನನ್ನು ಸೆಳೆದಿತ್ತು. ಸುರಿಂದರ್ ಮೌನವಾಗಿ ಕೇಳಿಸಿಕೊಂಡವನು ಹೇಳಿದ, ತಪ್ಪು ಮಾಡಿದೆ ಅಕ್ಷಯ್ ಮಗು. 2 ದೋಣಿಯ ಪ್ರಯಾಣ ಎಂದಿಗೂ ಕ್ಷೇಮವಲ್ಲ. ಇರುವುದನ್ನೆಲ್ಲ ಬಿಟ್ಟು ಹೊರಟವನು ನೀನು. ಹಾಗಿರಲು ಕಾಲದಲ್ಲಿ ಮತ್ತೆ ಹಿಂದೆ ಬರುವ ಸಾಹಸವೇಕೆ ಮಾಡಿದೆ? ನೀನು ಅಪಾಯ ಎದುರಿಸುತ್ತಿರುವೆ ಅನ್ನಿಸುತ್ತದೆ. ಈಗಲೂ ಅವಕಾಶವಿದ್ದರೆ ನಿನ್ನ ಲೋಕಕ್ಕೆ ಹಿಂದಿರುಗಿ ಹೋಗಿಬಿಡು. ಅಕ್ಷಯ್ ಹೇಳಿದ, ದೊಡ್ಡಪ್ಪ, ಅಪಾಯ ಏನಿಲ್ಲ ಅನ್ನಿಸುತ್ತಿದೆ. ನನಗೆ ಏಕೋ ಹಳೆಯದೆಲ್ಲ ಮತ್ತೆ ಕರೆಯಲು ಪ್ರಾರಂಭವಾಯಿತು. ನನ್ನ ಹತ್ತಿರ ಇರುವುದೆಲ್ಲ ಇಲ್ಲವಾಯಿತು ಎನ್ನುವಾಗಲೇ ಅದೇ ನನಗೆ ಎಲ್ಲ ಸರ್ವಸ್ವ ಎನ್ನುವಂತೆ ಮಾನಸಿಕ ಹಿಂಸೆ. ಹೋಗುವಾಗ ಸುಲಭವಾಗಿ ಎಲ್ಲವನ್ನೂ ಬಿಟ್ಟು ಹೊರಟು ಹೋದೆ. ಅವೆಲ್ಲ ನನ್ನ ಪಾಲಿಗೆ ಇಲ್ಲವಾಗುತ್ತಲೇ ಅವೇ ಎಲ್ಲವಾಯಿತು. ಸುರಿಂದರ್ ಹೇಳಿದ, ಸರಿ ಮಗು, ನೀನು ನನಗಿಂತ ಹೆಚ್ಚು ತಿಳಿದಿರಬಹುದು. ನಾನು ಇನ್ನು ಈ ವಿಷಯದಲ್ಲಿ ಏನೂ ಹೇಳಲಾರೆ. ನನ್ನ ಮನಸ್ಸಿಗೆ ತೋಚಿದ್ದು ಹೇಳಿದೆ ಅಷ್ಟೇ ಬಿಡು. ಒಂದು ನಿನಗೆ ತಿಳಿದಿರಲಿ, ನೀನೀಗ ನೀನು ಹೊರಟ 30-32 ವರ್ಷಗಳ ನಂತರ ಬಂದಿರುವೆ. ಅದನ್ನು ಅರ್ಥ ಮಾಡಿಕೊಂಡು ಹೊರಗಿನ ಪ್ರಪಂಚಕ್ಕೆ ಹೆಜ್ಜೆ ಇಡು. ಈ ಬದಲಾವಣೆ ಎಲ್ಲ ಕಡೆ ಕಂಡು ಬರಬಹುದು, ಕಡೆಗೆ ನಿನ್ನ ಊರಿನಲ್ಲಿ ಸಹ. 30-32 ವರ್ಷಗಳೇ? ಅಚ್ಚರಿಯಿಂದ ಗೊಣಗಿಕೊಂಡ ಅಕ್ಷಯ್ ಹೇಳಿದ, ಆಗಲಿ ದೊಡ್ಡಪ್ಪ, ನಾನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುವೆ. ಹೊರಗೆ ಏನದು? ಯಾರವರೆಲ್ಲ? ಸುರಿಂದರ್ ಹೇಳಿದ, ಅವರೆಲ್ಲ ನನ್ನವರೇ, ಗಿರಿಜಾ ಮಕ್ಕಳು. ಅಭಾ ಅಂತೂ ಗಿರಿಜಾಳನ್ನು ಮದುವೆ ಆಗಲು ಒಪ್ಪದೆ ಹೊರಟು ಹೋದ. ಪುನಃ ಹಿಂದೆ ಬರಲೇ ಇಲ್ಲ. ಮತ್ತೆ ಏನು ಮಾಡುವುದು? ಅವರ ಅಪ್ಪ ಅವಳಿಗೆ ಮದುವೆ ಮಾಡಿದ. ಅವಳ ಗಂಡ ಸಹ ಇದೇ ಊರಿನಲ್ಲಿ ನನ್ನ ಜಮೀನು ನೋಡುತ್ತಾ ಇರುವನು. ಹೊರಗೆ ಹೋಟೆಲಿನಲ್ಲಿ ಗಲ್ಲಾ ಮೇಲೆ ಕುಳಿತಿರುವವನು ಗಿರಿಜಾಳ ಮಗ.
ಆ ಹುಡುಗ ಸಹ ಗಿರಿಜಾಳ 2ನೇ ಹುಡುಗ. ಈಗ ಎಲ್ಲರೂ ನನ್ನ ಜೊತೆ ಇರುವರು. ಅಕ್ಷಯ್ ಹೇಳಿದ. ಸರಿ ದೊಡ್ಡಪ್ಪ, ನೀವು ಚೆನ್ನಾಗಿ ಇರುವಿರಲ್ಲ ಅಷ್ಟು ಸಾಕು. ದೊಡ್ಡಪ್ಪ, ನನಗೆ ಒಮ್ಮೆ ಊರಿಗೆ ಹೋಗಿ ಬರಬೇಕು, ಅಪ್ಪ ಅಮ್ಮನನ್ನು ನೋಡಿ ಬರಬೇಕು ಎನ್ನುವ ಆಸೆಯೊಡನೆ ಬಂದಿರುವೆ. ಇಲ್ಲಿ ನನ್ನ ಬ್ಯಾಗ್ ಹಾಗೂ ಪರ್ಸ್ ಇಟ್ಟು ಹೋಗಿದ್ದೆ, ಈಗ ಅದು ಸಿಗಲು ಸಾಧ್ಯವೇ? ದೊಡ್ಡಪ್ಪನ ಮುಖದಲ್ಲಿ ನಗು ಹರಡಿತು. ಏಕಿಲ್ಲ ಮಗು, ಅದು ನಿನ್ನ ವಸ್ತುಗಳಲ್ಲವೇ? ಖಂಡಿತ ಸಿಗುವುದು. ನೋಡು, ಆ ಮಂಚದ ಹಿಂದೆ ಗೋಡೆಯಲ್ಲಿ ಇರುವ ಮರದ ಬೀರುವನ್ನು ತೆಗೆ. ಅದರಲ್ಲಿ ನೀನು ಇಲ್ಲಿ ಇಟ್ಟಿದ್ದ ವಸ್ತುಗಳೆಲ್ಲ ಇವೆ. ಸದ್ಯ ನಾನು ಬದುಕಿರುವ ಹಾಗೆ ಬಂದೆಯಲ್ಲ, ನನ್ನ ಮಾತು ಉಳಿಸಿಕೊಂಡೆ. ಅವರು ಜೋರಾಗಿ ನಕ್ಕರು. ಅಕ್ಷಯ್ ಸಹ ನಗುತ್ತಾ ಎದ್ದು ಎದುರಿನ ಗೋಡೆಯ ಪಕ್ಕ ಇದ್ದ ಬೀರುವನ್ನು ತೆರೆದ. ಅದರಲ್ಲಿ ಮೇಲ್ಭಾಗದಲ್ಲಿ ಅವನ ಲೆದರ್ ಸೂಟ್ ಕೇಸ್ ಹಾಗೂ ಕಿಟ್ ಬ್ಯಾಗ್ ಹೊರತೆಗೆದ. ಬಹಳ ವರ್ಷಗಳಾದ ನಂತರ ಅದು ಮುಟ್ಟಲು ಆಗದೆ ಅಂಟುತ್ತಾ ಇದ್ದಿತ್ತು. ಸೂಟ್ ಕೇಸ್ ತೆಗೆದ. ಅದರಲ್ಲಿ ಇದ್ದ ಪ್ಯಾಂಟ್ ಹಾಗೂ ಶರ್ಟ್ ಇಟ್ಟ ಹಾಗೆ ಇದ್ದಿತಾದರೂ ಅದರಲ್ಲಿ ಗೆರೆಗಳು ಮೂಡಿದ್ದವು. ಅದನ್ನು ಪುನಃ ಹಾಕುವುದು ಕಷ್ಟವೇ. ಪರ್ಸ್ ತೆಗೆದು ನೋಡಿದ. ಅದರಲ್ಲಿ ಇದ್ದ ಹಣ ಸುಮಾರು 800 ರೂಪಾಯಿ ಇದ್ದಿತು. ಅವನು ಎಲ್ಲವನ್ನೂ ತೆಗೆದು ನೋಡುತ್ತಾ ಇರುವಾಗ ಚಿಕ್ಕ ಹುಡುಗ ಟೀ ಹಿಡಿದು ಒಳಗೆ ಬಂದವನು ಅಕ್ಷಯ್ ಸೂಟ್ ಕೇಸ್ ಎಲ್ಲ ತೆಗೆದು ಹರಡಿಕೊಂಡಿರುವುದು ನೋಡಿ ಆಶ್ಚರ್ಯದಿಂದ ನಿಂತುಬಿಟ್ಟ. ಸುರಿಂದರ್ ಹೇಳಿದರು ಹುಡುಗನಿಗೆ, ಮಗು, ನೀನು ಟೀ ಇಲ್ಲಿ ಇಟ್ಟು ಹೋಗು, ಅವರು ಕುಡಿಯುವರು. ಆ ಹುಡುಗ ಟೀ ಅಲ್ಲಿದ್ದ ಟಿಪಾಯಿ ಮೇಲಿಟ್ಟು ಹೊರಗೆ ಹೊರಟು ಹೋದ. ಮಗು, ಟೀ ಕುಡಿ, ನಂತರ ಎಲ್ಲವನ್ನೂ ನೋಡುವಿಯಂತೆ, ಅಕ್ಷಯ್ಗೆ ಹೇಳಿದರು ಸುರಿಂದರ್. ಅಕ್ಷಯ್ ಎಲ್ಲವನ್ನು ಬಿಟ್ಟು ಟೀ ಕಪ್ ಕೈಗೆ ತೆಗೆದುಕೊಂಡ. ಅವನು ಟೀ ಕುಡಿದು ಬಹಳ ವರ್ಷಗಳಾಗಿತ್ತು. 30 ವರ್ಷಗಳ ಹಿಂದೆ ಇದೇ ಸುರಿಂದರ್ ಕೈಲಿ ಟೀ ಕುಡಿದು ಹೊರಟವನು ಇಂದು ಟೀ ಕಪ್ ಕೈಲಿ ಹಿಡಿದಿದ್ದ. ಕುಡಿಯಲು ಕಪ್ ಬಾಯಿ ಬಳಿ ಒಯ್ಯುವಾಗಲೇ ಅಕ್ಷಯನಿಗೆ ವಾಕರಿಕೆ ಬರುವಂತೆ ಆಯಿತು. ಅವನಿಗೆ ಅರ್ಥವಾಯಿತು, ಇಷ್ಟು ವರ್ಷಗಳ ಕಾಲ ಅನಂತ್ ಎನ್ನುವ ಕಣಿವೆಯಲ್ಲಿ ಇದ್ದು ಅಲ್ಲಿನ ಶುದ್ಧ ನೀರು, ದಿನವೂ ಕುಡಿಯುತ್ತಾ ಇದ್ದ ಅಮೃತ ಎಲ್ಲವೂ ಅವನ ದೇಹವನ್ನು ಶುದ್ಧವಾಗಿಟ್ಟಿತ್ತು. ಹಾಗಾಗಿ ಟೀ ಕುಡಿಯಲು ಅದರ ವಾಸನೆಗೆ ಅವನಿಗೆ ವಾಕರಿಕೆ ಬರುವಂತೆ ಆಯಿತು. ಸುಮ್ಮನೆ ಕುಳಿತ. ಏಕೆ ಮಗು, ಟೀ ಬೇಡವೇ? ಅಕ್ಷಯ್ ಹೇಳಿದ. ದೊಡ್ಡಪ್ಪ, ಏಕೋ ಗೊತ್ತಿಲ್ಲ, ಟೀ ವಾಸನೆ ಆಗುತ್ತಾ ಇಲ್ಲ, ಕುಡಿಯಲು ಹೋದರೆ ವಾಕರಿಕೆ ಬರುತ್ತಾ ಇದೆ. ದೊಡ್ಡಪ್ಪ ಗಂಭೀರವಾಗಿ ನುಡಿದರು. ಮತ್ತೆ ಊಟ ತಿಂಡಿ ಎಲ್ಲ ಏನು ಮಾಡುವೆ ಮಗು? ಅಕ್ಷಯ್ ಹೇಳಿದ. ಮುಂದೆ ನೋಡೋಣ ದೊಡ್ಡಪ್ಪ, ಈಗ ನನಗೆ 1 ಲೋಟ ನೀರು ಕೊಡಿ ಸಾಕು. ಹುಡುಗನನ್ನು ಕರೆದು ಸುರಿಂದರ್ ಟೀ ವಾಪಸ್ ತೆಗೆದುಕೊಂಡು ಹೋಗಿ ಶುದ್ಧವಾದ 1 ಲೋಟ ನೀರು ತರುವಂತೆ ತಿಳಿಸಿದರು. ಅಕ್ಷಯ್ ಪರ್ಸ್ ತೆಗೆದು ಅದರಲ್ಲಿರುವ ಹಣ ಪರಿಶೀಲಿಸುತ್ತಾ ಇದ್ದ. ಎಷ್ಟು ಹಣ ಇದೆ, ಬೆಂಗಳೂರಿಗೆ ಹೋಗಲು ಸಾಲುವುದೇ ಎಂದು. ಏನು ನೋಡುತ್ತಾ ಇರುವೆ ಮಗು? ಅಕ್ಷಯ್ ಹೇಳಿದ. ಹಣ ದೊಡ್ಡಪ್ಪ, ಊರಿಗೆ ಹೋಗಲು ಇಷ್ಟು ಸಾಕೇನೋ ಎಂದು ನೋಡುತ್ತಾ ಇದ್ದೆ. ಸುರಿಂದರ್ ನಕ್ಕು ಬಿಟ್ಟರು ಜೋರಾಗಿ. ಹಣವೇ? ಈಗ ಆ ಹಣದಿಂದ ನಿನಗೆ ಯಾವ ಉಪಯೋಗ ಸಹ ಇಲ್ಲ ಮಗು. ಅದರಿಂದ ನೀನು ನಿನ್ನ ಊರು ತಲುಪಲಾರೆ. ಅಕ್ಷಯ್ ಚಕಿತನಾದ. ಏಕೆ ದೊಡ್ಡಪ್ಪ, ಈ ಹಣದಿಂದ ಏಕೆ ಉಪಯೋಗವಿಲ್ಲ? ಸುರಿಂದರ್ ಹೇಳಿದರು. ಈ ನೋಟುಗಳೆಲ್ಲ ಬ್ಯಾನ್ ಆಗಿ ಬಹಳ ಕಾಲ ಆಯಿತು ಮಗು. ಇದು ಈಗ ಚಾಲ್ತಿಯಲ್ಲಿ ಇಲ್ಲದ ಹಣ. ಅಕ್ಷಯ್ಗೆ ಏನು ತೋಚಲಿಲ್ಲ. ಏನು ಮಾಡುವುದು? ಹೀಗೆಲ್ಲ ಆಗಬಹುದು ಎಂದು ನಾನು ನಿರೀಕ್ಷೆ ಸಹ ಮಾಡಿರಲಿಲ್ಲ ಅಂದುಕೊಂಡ. ಮೌನವಾಗಿದ್ದ ಅಕ್ಷಯ್ಗೆ ಹೇಳಿದ ಸುರಿಂದರ್. ಹೆಚ್ಚು ಯೋಚಿಸಬೇಡ ಮಗು. ನೀನು ಹಣದ ಬಗ್ಗೆ ಚಿಂತಿಸಬೇಡ. ನೀನು ಊರಿಗೆ ಹೋಗಿ ಬರಲು ಬೇಕಾಗುವಷ್ಟು ಹಣದ ಏರ್ಪಾಡು ನಾನು ಮಾಡುವೆ. 20-25 ಸಾವಿರ ಹಣವನ್ನು ನಿನಗೆ ಹೊಂದಿಸಿ ಕೊಡುವೆ. ಅಕ್ಷಯ್ ಗಾಬರಿ ಬಿದ್ದ. 25 ಸಾವಿರ? ಅಷ್ಟೊಂದು ಹಣವೇ? ಏನು ಮಾಡಲು? ಸುರಿಂದರ್ ನಗುತ್ತಾ ಇದ್ದ. ಗಾಬರಿ ಬೇಡ ಅಕ್ಷಯ್. ಅಷ್ಟು ಹಣ ಸಹ ನಿನಗೆ ಹೋಗಿ ಬರುವಾಗ ಸಾಲದೇ ಇರಬಹುದು. ನಿನಗೆ ನನ್ನ ಮೊಮ್ಮಗನ ಕಾರ್ಡ್ ಕೊಡಿಸುವೆ. ಅಗತ್ಯ ಬಿದ್ದರೆ ಅದನ್ನು ಉಪಯೋಗ ಮಾಡುವೆಯಂತೆ. ಅಕ್ಷಯ್ಗೆ ಅರ್ಥವೇ ಆಗಲಿಲ್ಲ. ಇದೇನು ಎಲ್ಲವೂ ಹೀಗೆ ಆಗಿದೆಯಲ್ಲ? ಕಾರ್ಡ್ ಎಂದರೇನು? ಅದರಲ್ಲಿ ಯಾವ ಹಣ ಸಿಗುತ್ತದೆ? ಸುರಿಂದರ್ ಹೇಳಿದ. ಮಗು, ಇದೊಂದೇ ಅಲ್ಲ, ನಿನಗೆ ಮುಂದೆ ಪ್ರತಿ ಹೆಜ್ಜೆಯೂ ಹೀಗೆ ಇರಬಹುದು. ಆಶ್ಚರ್ಯಕರ ಎನಿಸಬಹುದು. ಕಾಲ ತುಂಬಾನೇ ಬದಲಾಗಿದೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿನಗಿದೆ. ನಿನ್ನ ಊರಿಗೆ ಹೋಗಿ ಬಾ.